ಇವತ್ತು ಒಂದಿನ ನಮ್ಮ ಬೆಳಗಾವಿ ಟೂರ್ ಮಾಡೋಣ, ಮತ್ತೆ ಬೆಳಗಾವಿಯ ಫೇಮಸ್ ಫುಡ್ ಅನ್ನು ತಿನ್ನೋಣ, ಮತ್ತೆ ಬೆಳಗಾವಿಯ ಕಡೆ ಬಜಾರ್ ಮಾರ್ಕೆಟ್ಗೆ ಹೋಗಿ ಎಲ್ಲ 150 ನೆಟ್ ಬನ್ ಬೇಕು, ಟಿ ಶರ್ಟ್ ಬೇಕು, ಎಲ್ಲ 150 ಮಾರ್ಕೆಟ್ದಲ್ಲಿ ಏನೇನು ಸಿಗುತ್ತೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮತ್ತೊಂದು ಪ್ರಸಿದ್ಧ ಸ್ಥಳ ಕೋಟೆ ಕೂಡ ಹೋಗಿ ನೋಡೋಣ. ಹೆಲೋ ಡಿಯರ್ಸ್, ಎಲ್ಲ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮದಿರಾ ಅಂತ ಅನ್ಕೋತೀನಿ. ಮತ್ತು ಇವತ್ತು ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತೈತಲ್ಲ ನಾವು ನಮ್ಮ ಬೆಳಗಾವಿಯ ಟೂರ್ ಮಾಡತ್ತೀವಿ. ನಮ್ಮ ಬೆಳಗಾವಿಯಲ್ಲಿರುವ ಎಲ್ಲ ಫೇಮಸ್ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಈ ವ್ಲಾಗ್ ಮಾಡತ್ತೀನಿ. ಬೆಳಗಾವಿಯ ಸಿದ್ದೇಶ್ವರ ಟೆಂಪಲ್, ಕೋಟೆಯಲ್ಲಿರುವ ದುರ್ಗಾದೇವಿ ಟೆಂಪಲ್, ಮತ್ತು ಕಮಲ್ ಬಸ್ತಿ, ಮತ್ತು ಕಡೆ ಬಜಾರ, ಮತ್ತು ಇಲ್ಲ ಇಂಡಲ್ಗ ಗಣಪತಿ, ಮತ್ತು ರಾಜಹಂಸಗಢ, ಈ ಎಲ್ಲ ಸ್ಥಳಗಳಿಗೆ ಹೋಗಿ ಇವತ್ತು ನಿಮ್ಗೈತ್ಲ ತೋರಿಸ್ತೀನಿ ಮತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಅದ್ರ ಸಂಬಂಧ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಎಂಜಾಯ್ ಮಾಡಿ. ಮತ್ತು ಭಾಳ ದಿನ ಆದಮೇಲೆ ವಿಡಿಯೋ ಮಾಡತ್ತೀನಿ ಅಂತೇಳಿ ಅನ್ಕೊತಿರ್ಬೋದು. ಸ್ವಲ್ಪ ಕೆಲಸಗಳ ಮಧ್ಯೆ ಬ್ಯುಸಿ ಇದ್ದೀನಿ, ಈಗ ಖಾಲಿ ಇದ್ದೀನಿ ಮತ್ತು ವಿಡಿಯೋ ಮಾಡತ್ತೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಜೊತೆ ಯಾವತ್ತೂ ಇರಲಿ. ಬನ್ನಿ, ಇಲ್ಲೇ ಮಾತಾಡ್ಕೊತ ನಿಲ್ಲೋದು ಬೇಡ. ಸ್ನೇಹಿತರೆ, ಈಗ ನಾವು ಫಸ್ಟ್ ಬಂದಿದ್ದು ಎಲ್ಲಿ ಅಂದ್ರೆ, ಈಗ ನಾವು ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಇಂಡಲ್ಗ ಗಣಪತಿ ದರ್ಶನ ಮಾಡಕ್ಕೆ. ಬರ್ರಿ ಇಂಡಲ್ ಸ್ನೇಹಿತರೆ, ಮತ್ತೆ ಈ ದೇವಸ್ಥಾನ ಬೆಳಗಾವಿಯ ಬಸ್ ನಿಲ್ದಾಣದಿಂದ ಬರೀ 5 ಕಿಲೋಮೀಟರ್ ದೂರದಲ್ಲಿದೆ ನೋಡಿ. ಇಲ್ಲಿರುವ ಗಣೇಶನು ಬಲಮುರಿ ಗಣೇಶ, ತುಂಬಾ ಶಕ್ತಿಶಾಲಿ ಎಂದು ನಂಬಲಾಗುತ್ತದೆ. ಸ್ನೇಹಿತರೆ, ಈಗ ನಮ್ಮ ಬೆಳಗಾವಿಯ ಇಂಡಲ್ಗ ಗಣಪತಿಯ ದರ್ಶನ ಆತು, ಮತ್ತೆ ತಮ್ಮೆಲ್ಲರಿಗೂ ದರ್ಶನ ಆತು, ಮತ್ತೆ ನನಗೂ ಪ್ರಸಾದ ಸಿಕ್ಕಿತು. ಈಗ ನಮ್ಮ ನೆಕ್ಸ್ಟ್ ಪ್ಲೇಸ್ ಹೋಗೋಣಂತ. ಕಾಯಿಸ್ತಾವೆಲ್ಲ ನೋಡ್ಬೋದು ನಮ್ಮ ಬೆಳಗಾವಿಯಲ್ಲಿ ಎಷ್ಟು ಟ್ರಾಫಿಕ್ ಐತೆ ಅಂತೇಳಿ. ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಐತೆ ನೋಡ್ರಿ ಇವತ್ತು. ಈಗ ಮಳೆನೂ ಬೀಳತೈತಿ ಮತ್ತು ಟ್ರಾಫಿಕ್ಕು ಭಾಳ ಆಗೈತೆ ನೋಡ್ರಿ. ಎಲ್ಲಿ ಮಟ್ಟ ಐತೆ ನೋಡ್ರಿ. ನಾವು ಇಂಡಲ್ಗ ಗಣಪತಿ ಎಲ್ಲ ನೋಡಿಕೊಂಡು ಈಗ ನಾವು ಎಲ್ಲಿ ಬಂದೀವಿ ಅಂದ್ರೆ, ನಮ್ಮ ಬೆಳಗಾವಿಯ ಅತ್ಯಂತ ಫೇಮಸ್ ಮಾರ್ಕೆಟ್ ಅಂದರೆ ಇಲ್ಲಿ ಕಡೆ ಬಜಾರ್ ಮತ್ತು ಗಣಪತಿ ಗಲ್ಲಿ ಅಂತೇಳಿ ಬೆಳಗಾವಿದಲ್ಲಿ ಭಾಳ ಅಂದ್ರೆ ಭಾಳ ಫೇಮಸ್. ಇವತ್ತು ನಾವು ಬಂದಿದ್ದೆಲ್ಲ ಅಂದರೆ, ಈಗ ಸದ್ಯಕ್ಕೆ ನಾನು ಗಣಪತಿ ಗಲ್ಲಿ ಒಳಗದೀನಿ. ಗಣಪತಿ ಗಲ್ಲಿಯಿಂದ ಆಮೇಲೆ ಕಡೆ ಬಜಾರ್ ಕಡೆ ಹೋಗೋಣಂತೂ. ಇಲ್ಲಿ ನೋಡ್ಬೋದು ತಾವೆಲ್ಲ ಯಾವ ರೀತಿ ಐತೆ ಅಂತೇಳಿ. ಇದೆಲ್ಲ ಶಾಪಿಂಗ್ ಮಾಡೋಕೆ ಬೆಳಗಾವಿದಲ್ಲಿ ಇಲ್ಲಿ ಹೈಯೆಸ್ಟ್ ಪ್ರೈಸಿಂದ ಲೋಯೆಸ್ಟ್ ಪ್ರೈಸ್ ಒಳಗೆ ಎಲ್ಲ ಸಿಗ್ತೈತೆ ನೋಡ್ರಿ. ಸೊ ನೋಡ್ಬೋದು ಇವತ್ತು ಮಾರ್ಕೆಟ್ ಒಂದು ಸ್ವಲ್ಪ ಡಲ್ ಐತೆ ಅನ್ಸತೈತಿ. ಇಲ್ಲಾಂದ್ರೆ ಇಲ್ಲ ಐತಲ್ಲ ಫುಲ್ ಅಂದ್ರೆ ಫುಲ್ ಮಾರ್ಕೆಟ್ ತುಂಬಿರ್ತೈತಿ. ಇಲ್ಲೆಲ್ಲೋ ನಿಲ್ಲಕ್ಕೂ ಜಾಗ ಇರಲ್ಲ. ಈಗ ಮಳೆ ಬರತ್ತೆ ಅಂತೇಳಿ ಸ್ವಲ್ಪ ಜನ ಕಮ್ಮಿ ಅದಾರ ಅನ್ಸತೈತಿ. ಇಲ್ಲಾಂದ್ರೆ ಇಲ್ಲಿ ಫುಲ್ ಅಂದ್ರೆ ಫುಲ್ ಇಲ್ಲಿ ಎಲ್ಲ ತುಂಬಿರ್ತೈತಿ ನೋಡ್ರಿ. ಸೊ ನೋಡ್ಬೋದು ತಾವೆಲ್ಲ ಈ ರೀತಿ ಐತೆ ನೋಡ್ರಿ. ನಿಮಗೆ ಏನೇನು ಬೇಕಲ್ಲ ಜಾಕೆಟ್ಸ್, ಈಗ ಮಳೆಗಾಲದಾಗ ನೋಡ್ಬೋದು ತಾವು. ಮಳೆಗಾಲ ಬಂದು ಸ್ಟಾರ್ಟ್ ಆತ, ಅದ್ರ ಸಂಬಂಧ ಜಾಕೆಟ್ ಎಲ್ಲ ಅದ ನೋಡ್ರಿ ಇಲ್ಲಿ. ಸೊ ಮತ್ತು ಇಲ್ಲೆಲ್ಲ ಶೂಸು ಅದ ನೋಡ್ಬೋದು ತಾವು. ಇಲ್ಲಿ ನೋಡ್ರಿ, ಇದು ಮಳೆಗಾಲ ಸಲುವಾಗಿ ಶೂಸು ಅದಾವ. ಹಿಂಗೆ ಯಾವ ಫ್ರೂಟ್ಸ್ ಇದ? ಆರಾಮಣ್ಣ? ಮಸ್ತ್ एकदम happy. So tonight with this, what we're doing here, ಯೂಟ್ಯೂಬ್ all get together, ಕೇಸಿನ ಕಡ ಅಂತೇಳಿ realize ನೋಡ್ಬೋದು. ಇಲ್ಲ ಸ್ಕೂಲ್ಸ್ ಹುಡ್ರಿಗೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನೀರಿನ ಬಾಟಲ್ಸ್, ಡಬ್ಬಿ ಈ ರೀತಿ ಎಲ್ಲ ಐತೆ ನೋಡ್ರಿ. ಏನೈತ್ರಿ ಸರ್ ಇದು? ಬೋಲ್ನಿ ಪತ್ತೆಗೆ ಪಾಪ ಅವ್ರಿಗೆ ಮಾತಾಡೋಕೆ ಬರಲ್ಲ, ಅಷ್ಟಾದರೂ ಐತ್ಲ ಹೊಟ್ಟೆ ಪಡ್ಸಲಾಗ ಎಲ್ಲ ಇಷ್ಟೆಲ್ಲ ಶ್ರಮ ಪಟ್ಟು ಕೆಲಸ ಮಾಡತ್ತಾರ. ಮಳೆ ಬರತ್ತೆ ಅಂತ ಹಾಕಿರು. ಈಗ ಇಲ್ಲ ನಾ ಬಂದಿನ ಅಂತೇಳಿ ತೋರಿಸೋ ಸಲಾಗಿ ತೆಗ್ದಿತ್ತು ನೋಡ್ರಿ. ನೋಡ್ಬೋದು ಎಲ್ಲ ರೀತಿ ಎಲ್ಲ ಟೀ ಶರ್ಟ್ಸ್ ಮತ್ತು ಪ್ಯಾಂಟ್ಸ್, ನೈಟ್ ಪ್ಯಾಂಟ್ಸ್, ಹಾಫ್ ಚಡ್ಡಿ ಎಲ್ಲ ಅದ ನೋಡ್ರಿ. ಮತ್ತು ಎಲ್ಲ 150 ನೆಟ್ ಬನ್ ಬೇಕು, ಟಿ ಶರ್ಟ್ ಬೇಕು, ಎಲ್ಲ 150 ರೀ. ಎಲ್ಲ 150 ಎಲ್ಲ 150 ಕಲರ್ ಸಲ್ಲತ್ರಿ. ಹತ್ತು ಕಲರ್ ಗ್ಯಾರಂಟಿ, ಫುಲ್ ಗ್ಯಾರಂಟಿ. ಓಕೆ. ಈಗ ಹೆಂಗೈತೆ ಅಣ್ಣ ಇವತ್ತು ಮಾರ್ಕೆಟ್? ಹೆಂಗೆ ಕಮ್ಮಿ ಐತೆ ಅನ್ಸುತ್ತೆ, ಏನು ಹೆಚ್ಚಿಗೆ ಐತೆ ಅಣ್ಣ? ವ್ಯಾಪಾರ ಇದೆ ಸರ್, ಇವತ್ತು ವ್ಯಾಪಾರ ಇಲ್ಲ. ಈಗ ಮಳೆ ಸಲಾಗಿ ಜನ ಬರ್ತಿಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ಇಲ್ಲೆಲ್ಲ ತುಂಬಿರ್ತಾರ. ಸ್ವಲ್ಪ ಕನ್ನಡ ಜಾಸ್ತಿ ಕನ್ನಡ ಇಲ್ರಿ ಸರ್. ಸ್ವಲ್ಪ ಹಿಂದಿ ಮರಾಠಿ ಜಾಸ್ತಿ ಕನ್ನಡ ಇಲ್ರಿ. ಹೌದಾ? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಈಗ ನೋಡ್ರಿ, ಈಗ ಎಷ್ಟು ಜನ ಅದಾರ ನೋಡ್ರಿ ಇಲ್ಲಿ ಭಾಳ ಅಂದ್ರೆ ಭಾಳ ಈಗ ಜನ ಅದಾರ. ಸೊ ನೋಡಿರಲ್ಲ, ಇದು ನಮ್ಮ ಬೆಳಗಾವಿಯ ಟೂರಲ್ಲಿ ಇದು ಕವರ್ ಮಾಡಲೇಬೇಕಂತೇಳಿ ಮಾಡತ್ತಿದ್ದು. ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಏನಣ್ಣ ಇದು? ಲೇಡೀಸ್ ಬಟ್ಟೆ, ಲೇಡೀಸ್ ಟಾಪ್. ಓಕೆ. ಮತ್ತು ಈಗ ಇದು ಅಂಬ್ರಿಲಾ
ಅಂದರೆ ಮಳೆಗಾಲ ಸ್ಟಾರ್ಟ್ ಆದ್ಲ ಛತ್ರಿನೂ ಬಂದ ನೋಡ್ರಿ, ಛತ್ರಿನೂ ನೋಡ್ಬೋದು ತಾವು. ಇದೇನಣ್ಣ ಯಾವ ಮಾರ್ಕೆಟ್ ಇದೆ? ಗಣಪತಿ ಗಲ್ಲಿ. ಎದ್ರ ಸಂಬಂಧ ಫೇಮಸ್ ಇದೆ? ಎದ್ರ ಸಂಬಂಧ ಹೆಚ್ಚಿಗೆ? ಹಾಂ, ಎಲ್ಲ ಅರ್ವಿದು. ಓಕೆ, ಥ್ಯಾಂಕ್ಸ್ ಅಣ್ಣ. ಇದು ಖಜೂರ್ ಐತಿ. ಖಜೂರ್ ಐತಿ. ಸೊ ಖಜೂರ್ ನೋಡ್ರಿ, ಖಜೂರ್ ಐತೇನ್ರಿ ಇದು? ಬೆಂಗಳೂರಿಂದ ಬರ್ತೈತೇನ್ರಿ ಇದು? ಓಕೆ, ಎಷ್ಟು ಐತೆ ಅಣ್ಣ ಕೆ ಜಿ? ಕೆಜಿ 100 ರೂಪಾಯಿ. ಕೆ ಜಿ 100 ರೂಪಾಯಿ. ಓಕೆ ನೋಡ್ರಿ, ಖಜೂರು 100 ಕೊಟ್ಟರು ಖಜೂರು. ಹೆಂಗಣ್ಣ ವಾಚ್ ಹೆಂಗ? 300. ಯಾವ ತೊಗೊಂಡ್ರು 300 ಏನೋ ಫಿಕ್ಸ್ ಬೇರೆ ಬೇರೆ ರೇಟ್ ಐತಣ್ಣ? ಯಾವ ತೊಗೊಂಡ್ರು 300. ಸೊ ಫ್ರೆಂಡ್ಸ್ ನೋಡ್ಬೋದು, ಇದ್ರಲ್ಲಿ ನೀವು ಯಾವ ತೊಗೊಂಡ್ರು 300 300 ರೂಪಾಯಿ ಐತೆ ನೋಡ್ರಿ. ಎಲ್ಲ ಚಲೋ ಹೊಸ ವಾಚ್ ಅದಾವ ನೋಡ್ರಿ. ಅಷ್ಟು ವ್ಯಾಪಾರ ಇಲ್ಲ ಅನ್ನತ್ತಾರ ಇವರೆಲ್ಲ, ಯಾಕಂದ್ರೆ ಎಲ್ಲ ತುಟ್ಟಿ ಒಳಗೆ ನಡೆಯತೈತಿ. ಪೆಟ್ರೋಲ್ ರೇಟು ನಿಮಗೆ ಗೊತ್ತೈತಿ ಎಷ್ಟಾಗೈತೆ ಅಂತೇಳಿ. ಅಷ್ಟೆಲ್ಲ ಪೆಟ್ರೋಲ್ ರೇಟ್ದಾಗ ಜನ ನಡೆಸ್ಬೇಕಂದ್ರೆ ಭಾಳ ಕಷ್ಟ ಐತಿ. ಸೊ ಹೀಗೆ ರೀತಿ ಐತಿ ನೋಡ್ರಿ. ಆರಾಮ ರೀತಿ ಇಲ್ಲಿಂದ ಗಣಪತಿ ಗಲ್ಲಿ ಮುಗಿದ ಮೇಲೆ ಇಲ್ಲೆಲ್ಲ ಮತ್ತು ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟ್ ಐತಿ. ಸೊ ಇಲ್ಲೆಲ್ಲ ಕಾಯಿಪಲ್ಲೆ ಸಿಗ್ತಾವ. ಬದ್ನಿಕಾಯಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಈ ರೀತಿ ಎಲ್ಲ ಏನಾದರೂ ಕಾಯಿಪಲ್ಲೆ ಬೇಕಿದ್ರು, ಕರಿಬೇವು, ಕೊತ್ತಂಬರಿ, ಈ ರೀತಿ ಏನು ಬೇಕಾದರೂ ಈಗ ಇಲ್ಲ ಗಣಪತಿ ಗಲ್ಲಿ ಮುಗಿದ ಮೇಲೆ ಇಲ್ಲಿ ಸಿಗ್ತದೆ ನೋಡ್ಬೋದು ತಾವು. ಈ ರೀತಿ ಎಲ್ಲದ ರೀತಿ ಐಟಮ್ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಟೊಮ್ಯಾಟೊ ಸೊ ನೋಡ್ಬೋದು ತಾವು. ಈ ರೀತಿ ಐತೆ ನೋಡ್ರಿ ಇದು. ಇಲ್ಲಿ ನೋಡ್ಬೋದು ಲಿಂಬು ಎಷ್ಟು ರೀ? 20 ರೂಪಾಯಿ ನೋಡ್ರಿ ಲಿಂಬು. 20 ರೂಪಾಯಿಗೆ ಎಷ್ಟು? 12 15 ಅಲ್ಲಿ ಕ್ಯಾಬೇಜ್ ಅದಾವ ನೋಡ್ರಿ. ಉಳ್ಳಾಗಡ್ಡಿ ಅದಾವ ನೋಡ್ರಿ. ಹೆಂಗೆ ರೀ ಉಳ್ಳಾಗಡ್ಡಿ? 20 ರೀ ಸರ್. ಮತ್ತಿದ್ರಿ 2 ಕಿಲೋ 50, 4 ಕಿಲೋ 100. 4 ಕಿಲೋ 100. ಈ ರೀತಿ ನೋಡ್ರಿ. ಯಾವ ಮಾರ್ಕೆಟ್ ರೀ ಇದು? ಜೆಂಡಾ ಚೌಕ್ ರೈವಾರ್ ಪೇಟ್ ಮಾರ್ಕೆಟ್ ನೋಡ್ರಿ. ಸೊ ಈ ರೀತಿ ಐತೆ ನೋಡ್ರಿ. ಇದೆಲ್ಲ ಈ ರೀತಿ ಎಲ್ಲ ಸಿಗತೈತಿ ಇಲ್ಲಿ. ಅಮ್ಮ ಹೆಂಗೆ ನಡೆಯೋದು ಮಾರ್ಕೆಟ್? ಸರಿಯಾಗಿಲ್ರಿ, ವ್ಯಾಪಾರ ಇಲ್ರಿ, ಬರೀ ಲಾಸ ಆಗೋದ್ರಿ. ಬರೀ ಲಾಸ ನಡೆಯೋದ್ರಿ. ಲಾಸ ರೀ. ಎಟ್ಟ ತುಟ್ಟಿಲಿ ತಂದ್ರೆ ಅಂದ್ರೆ 20 ರೂಪಾಯಿ ಮೇಲೆ ಒಟ್ಟ ಬೇಡೋದಿಲ್ರಿ. ಮರನೇ ಆಗತ್ತೈತ್ರಿ. ಉಳ್ಗೆ ತಂದ ಕೆಲಸ ನಾವು ಅಭಿಷೇಕ ಮಾಡ್ತೇವೆ, ನಮ್ಗೆ ಏನು ಉಳಿದಿಲ್ರಿ, ರೈತಗನೇ ಉಳಿದಿಲ್ರಿ. ಹೌದ್ರಿ. ಮತ್ತು ಕಸ್ಟಮರ್ ಎಲ್ಲೇ ಇಲ್ರಿ. ಕಸ್ಟಮರ್ ಎಲ್ಲೂ ಇಲ್ಲ. ಇಲ್ಲೇ ಇಲ್ರಿ. ಹೋಟೆಲ್ದವ್ರು ಬಂದಾಗೈತ್ರಿ. ಸಿಲಿಂಡ್ರ್ ಸಲ್ಲಾಗ್ರಿ 3000 ರೂಪಾಯಿ ಅಂದ್ರೆ ಅವ್ರದ್ದು ನಡೆಯಕ್ಕೆ ಬೇಕಿರಲ್ಲ. ಹೌದು. ನಾವೀಗ 40 ರೂಪಾಯಿ ಅಂದ್ರೆ ಗಪ್ಪ ತೊಗೊಂಡು ಹೋಗ್ತೀವ್ರಿ. ಖರೆ ಈಗ ಅಂದ್ರೆ ಅವ್ರದ್ದು ಸಿಲಿಂಡರ್ ತುಟಿ ಐತಂದ್ರೆ 20 ರೂಪಾಯಿ ಕಿಲೋ ಕೊಡ್ರಿ ಅಂತ ಕೊಡಾಕಂದ್ರೆ ಬೇಕ್ರಿ. ಕಮ್ಮಿದಾಗ ಕೇಳ್ತಾರೆ. ಹಾಂ, ಕಮ್ಮಿದಾಗನೇ ಕೇಳ್ತಾರೆ. ಅವ್ರ ಸ್ವಲ್ಪ ನಾವು ನೋಡೋದಾಗ್ತೈತ್ರಲ್ಲ. ಹೌದು. 3000 ರೂಪಾಯಿ ಅಂದ್ರೆ ಅವ್ರದ್ದು 4 ಕಸ್ಟಮರ್ ಕೆಲಸ ಮಾಡಕ್ಕೆ ಅವ್ರಿಗೆ ರೊಕ್ಕ 400 ಅಂದ್ರೆ 1600 ರೂಪಾಯಿ ತೆಗಿಬೇಕ್ರಿ. ಮಟೀರಿಯಲ್ ತಂದಿದ, ಬಾಡಿಗೆ ಕೊಡೋದ, ಹೌದ್ರಿ, ಲೈಟ್ ಬಿಲ್ಲ ಎಲ್ಲ ತರಕ್ ಬೇಕ್ರಲ್ಲ. ಎಲ್ಲ ತೆಗೆದು ಉಳಿದ್ರೆ ತಿನ್ನೋದೈತಿ. ಇದ್ರಕ್ಕೆ ಗಂಟೆ ಇಲ್ಲ, ಇದ್ರಕ್ಕೆ ಲಾಸು ರೀ. ಸ್ನೇಹಿತರೆ ತಾವೆಲ್ಲ ಕೇಳಿರಲ್ಲ, ಅವ್ರದ್ದೆಲ್ಲ ಹಂಗೈತೆ ನೋಡ್ರಿ ಪರಿಸ್ಥಿತಿ ಎಲ್ಲ. ನೀವು ಮತ್ತು ಯಾರು ತರಕಾರಿ ಏನಾರು ತೊಗೊಂಡು ಬರ್ತಿರಲ್ಲ, ಅವಾಗ ಭಾಳ ಚೌಕಾಶಿ ಮಾಡಕ್ಕೆ ಹೋಗ್ಬಿಡ್ರಿ. ಏನು ರೇಟ್ ಇರ್ತೈತಲ್ಲ ಅಷ್ಟು ರೇಟ್ ಕೊಟ್ಟು ತೊಗೊರಿ. ಯಾಕಂದ್ರೆ ಅವರು ಭಾಳಷ್ಟು ಕಷ್ಟಪಟ್ಟೆಲ್ಲ ದುಡಿದು ಎಲ್ಲ ಮಾಡ್ತಿರ್ತಾರೆ. ನೋಡಿದ್ದು ಗಣಪತಿ ಗಲ್ಲಿ. ಈಗ ನಾವು ಹೊಂಟಿರೋದು ಕಡೆ ಬಜಾರಲ್ಲಿ. ಸೊ ಸೇಮು ಎರಡು ಒಂದೇ ಥರ. ಯಾರಿದು ಟ್ರಾಫಿಕ್ ಇದೆ ಅಂತೇಳಿ GT ಬಸ್ ಸ್ಟ್ಯಾಂಡಿಂದ ಬರೀ ಒಂದು 500 ಮೀಟ್ರ್ ಆಗ್ತಿದೆ ನೋಡ್ರಿ ಗಣಪತಿ ಗಲ್ಲಿ ಮತ್ತು ಕಡೆ ಬಜಾರ. ಒಂದು 500 ಮೀಟ್ರ್ ಡಿಸ್ಟೆನ್ಸ್ ಒಳಗೆ ಐತಿ. ಸೊ ತಾವೇನಾದರೂ ಶಾಪಿಂಗ್ ಮಾಡಬೇಕು, ಏನೇ ಮಾಡಬೇಕು ಅಂತೇಳಿ ಬೆಳಗಾವಿಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ, ತಮ್ಮ ಏನಾದರೂ ಗೊತ್ತಿಲ್ಲ ಅಂದರೆ ಎಲ್ಲಿ ಏನು ಸಿಗ್ತದೆ ಅಂತೇಳಿ ತಾವು ದಯಮಾಡಿ ನಮ್ಮ ಬೆಳಗಾವಿಯ ಕಡೆ ಬಜಾರ್ ಅಥವಾ ಗಣಪತಿ ಗಲ್ಲಿ ಬಂದ್ರೆ ನಿಮಗೆ ಅಂಥ ವಸ್ತು ಬೇಕಾದರೂ ಇಲ್ಲಿ ಸಿಗ್ತದೆ ನೋಡ್ರಿ. ನಮ್ಮ ಬೆಳಗಾವಿ ಟೂರಲ್ಲಿ ತೋರಿಸುವಂಥದ್ದು ಏನಂದ್ರೆ ದುರ್ಗಾದೇವಿ ಟೆಂಪಲ್. ಅಂದರೆ ನಮ್ಮ ಕೋಟೆ ಒಳಗಿರುವ ದುರ್ಗಾದೇವಿ ಟೆಂಪಲ್. ಈ ಟೆಂಪಲ್ನ ಆರ್ಮಿಯವ್ರು ನೋಡ್ಕೋತಾರೆ ಮತ್ತು ಆರ್ಮಿ ಅಂಡರ್ ಒಳಗೆ ಎಲ್ಲ ಬರ್ತೈತಿ. ಈ ಕೋಟೆ ಒಳಗೆ ಐತಲ್ಲ ಕಮಲ್ ಬಸ್ತಿ ರಾಮಕೃಷ್ಣ ಆಶ್ರಮ ಮತ್ತು ಒಂದು ದರ್ಗಾ ಮತ್ತು ದುರ್ಗಾದೇವಿ ಟೆಂಪಲ್ ಐತಿ. ಸೊ ನಾವು ಒಳಗೆ ಹೋಗೋಣ ಮತ್ತು ನಿಮ್ಗೆ ದುರ್ಗಾದೇವಿ ಟೆಂಪಲ್ ಮತ್ತು ಆಶೀರ್ವಾದ ಮಾಡಿಸ್ತೀನಿ. ಸೊ ಒಳಗೆ ಹೋಗಿ ನೋಡೋಣ ಅಂತ ಬನ್ನಿ.
ಗಾಯ್ಸ್, ಈಗ ನಾವು ಕಮಲ್ ಬಸ್ತಿಯನ್ನ ನೋಡ್ತಾ ಇದ್ದೀವಿ. ಇದರ ನಿರ್ಮಾಣ ಕ್ರಿಸ್ತಶಕ 1204ರಲ್ಲಿ ಭಟ್ಟ ರಾಜವಂಶದ 4ನೇ ಕಾರ್ತವೀರ್ಯನ ಆಸ್ಥಾನದ ಅಧಿಕಾರಿ ಆಗಿದ್ದ ಬೀಚಿ ರಾಜನು ನಿರ್ಮಿಸಿದ್ದರು. ಇದು ನಮ್ಮ ಬೆಳಗಾವಿಯ ಅತ್ಯಂತ ಫೇಮಸ್ ಈ ಕಮಲ್ ಬಸ್ತಿ. ಬಹಳ ಅಂದ್ರೆ ಬಹಳ ವಿಶೇಷವಾಗಿತ್ತು. ಬೆಳಗಾವಿಯ ಟೂರಲ್ಲಿ ಇದು ಕವರ್ ಮಾಡಲೇಬೇಕಿತ್ತು ಅಂತ ಇದು ಮಾಡಿದ್ದು. ಮತ್ತೆ ಈ ಬಸ್ತಿಯ ಮುಖ್ಯ ದೇವರು ಅಂದರೆ ಅದು ಭಗವಾನ್ ನೇಮಿನಾಥರು. ಮತ್ತೆ ಭಗವಾನ್ ನೇಮಿನಾಥರ ಮೂರ್ತಿ ಕಪ್ಪು ಬಣ್ಣದಲ್ಲಿ ಇದೆ. ಮತ್ತೆ ಇದಕ್ಕೆ ಕಮಲ ಬಸ್ತಿ ಎಂದು ಹೆಸರು ಬರಲು ಈ ಕಮಲದ ಆಕಾರದಲ್ಲಿರುವ ಮೇಲಿನ ಛಾವಣಿ ಇದು ನೋಡಲು ಸಂಪೂರ್ಣ ಕಮಲದ ಆಕಾರದಲ್ಲಿಯೇ ಇದೆ. ಈಗ ನಾವು ಇದರ ಪಕ್ಕದಲ್ಲಿಯೇ ಇರುವ ಮತ್ತೊಂದು ಅದ್ಭುತವಾದ ಚಿಕ್ಕ ಬಸದಿ ಎಂದು ಕರೆಯುವ ಆ ಬಸದಿಯನ್ನು ನೋಡ್ತಾ ಇದ್ದೀವಿ. ಈ ಬಸದಿ ಕೂಡ ತುಂಬ ಅದ್ಭುತವಾಗಿದೆ. ಮತ್ತು ಇಲ್ಲಿ ಬಂದಾಗ ಫೋಟೋ ಎಲ್ಲ ಶೂಟ್ ಮಾಡಲು ತುಂಬ ಅಂದರೆ ತುಂಬ ಮಜಾ ಬರುತ್ತೆ. ಇದು ನೋಡಬಹುದು ಯಾವ ರೀತಿ ಇದೆ ಅಂತೇಳಿ. ನೋಡಲು ತುಂಬ ಅದ್ಭುತವಾಗಿದೆ. ಈ ಬಸದಿಗೆ ಚಿಕ್ಕ ಬಸದಿ ಎಂದು ಕರೆಯುತ್ತಾರೆ. ಇದು 1204ರಲ್ಲಿಯೇ ನಿರ್ಮಾಣವಾಗಿದೆ. ಈ ರೀತಿ ನೋಡ್ಬೋದು, ಒಂದು ಗಾರ್ಡನ್ ಇದೆ. ಗಾರ್ಡನೆಲ್ಲ ಕುಂತೆಲ್ಲ ಮಾಡ್ಕೊಂಡು ಮಜಾ ಮಾಡಿ ಹೋಗ್ಬೋದು ನೋಡ್ರಿ. ನಾವೆಲ್ಲ ಪ್ಲೇಸ್ಗಳನ್ನು ನೋಡಿಕೊಂಡು ಈಗ ನಾವು ಮಿಸ್ಟ್ರಿ ಜಾಗಕ್ಕೆ ಬಂದೀವಿ. ಅಂದರೆ ನಮ್ಮ ಬೆಳಗಾವಿಯ ಒಂದು ಮೋಸ್ಟ್ ಆಫ್ ಫೇಮಸ್ ಆ್ಯಂಡ್ ಬೆಳಗಾವಿಯ ಕೇದಾರ್ನಾಥ್ ಅಂತ ಕರೆಯುವ ಒಂದು ಫೇಮಸ್ ದೇವಸ್ಥಾನ ಅಂದರೆ ಅದು ನಮ್ಮ ಬೆಳಗಾವಿಯ ಸಿದ್ದೇಶ್ವರ ದೇವಸ್ಥಾನ. ಇದು ಕನಬರಗಿಯಲ್ಲಿದೆ. ಮತ್ತು ಬೆಳಗಾವಿಯ ಸಿಬಿಟಿಯಿಂದ ಬರೀ ಒಂದು 9 ಕಿಲೋಮೀಟ್ರ್ ಆಗ್ತೈತೆ ನೋಡ್ರಿ. ಬರೀ 9 ಕಿಲೋಮೀಟ್ರ್ ಆಗ್ತೈತಿ. ತಾವು 9 ಕಿಲೋಮೀಟ್ರ್ ಬಂದ ಈ ಪ್ಲೇಸ್ದ ಆನಂದ ತೊಗೋಬೋದು. ಈ ಪ್ಲೇಸ್ ಐತಲ್ಲ, ಒಂದು ಗುಹೆ ಒಳಗೈತೆ ನೋಡ್ರಿ. ಈಗ ಇನ್ನು ಮ್ಯಾಲೆ ಹೊಂಟಿನ ಸ್ಟೆಪ್ಸ್ ಅದಾವ. ಆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮ್ಯಾಲೆ ಹೊಂಟೀನಿ. ಮ್ಯಾಲೆ ಹೋಗಿ ವ್ಯೂ ಎಲ್ಲ ಹೆಂಗೈತೆ ಅಂತೇಳಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಹೆಂಗೈತೆ ಅಂತೇಳಿ. ಇಲ್ಲಿಂದ ಕನ್ಸ್ಟ್ರಕ್ಷನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದೈತಿ ಇದ್ರದ್ದು. ಸೊ ಮ್ಯಾಲೆ ಹೋಗಿ ಎಲ್ಲ ನಿಮ್ಗೆ ಹೆಂಗೈತೆ ಅಂತೇಳಿ ತೋರಿಸ್ತೀನಿ. ಸೊ ಬನ್ನಿ ಮ್ಯಾಲೆ ಹೋಗೋಣಂತ. ಮತ್ತು ಈಗ ಮಳೆಯ ವಾತಾವರಣ ಐತಿ. ಸೊ ಮಳೆ ಒಳಗೆಲ್ಲ ತೋರಿಸ್ಕೊಂಡು ಈ ವ್ಲಾಗ್ ಮಾಡತ್ತೀನಿ ನಿಮ್ಮ ಸಲುವಾಗ. ಅದ್ರ ಸಂಬಂಧ ಆದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಪ್ರೀತಿನ, ನಿಮ್ಮ ಸಪೋರ್ಟ್ನ ಕೊಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಇಂಥ ಹೊಸ ವ್ಲಾಗ್ ಬಂದಾಗ ನಿಮಗೆ ನೋಡೋಕೆ ಸಿಗ್ತಾವೆ. ಮತ್ತು ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಬನ್ನಿ ಈಗ ಮ್ಯಾಲೆ ಹೋಗೋಣಂತ. ಇಲ್ಲಿ ಗಂಟೆ ಇದೆ, ಗಂಟೆ ಹೊಡೆದು ಮ್ಯಾಲೆ ಹೋಗೋಣಂತ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್ ಅಂತೇಳಿ. ಏನು ಮಾಡತ್ತೀವೋ? ಹುಯ್ ಬ್ಯಾ ಕರೆಯತ್ತಾರ ನಿಮ್ಮ ಓನರ್ ಕರೆಯತ್ತಾರ. ಹೋಗಲ್ಲಿ ಬಾಸ್, ನಿಮ್ಮ ಓನರ್ ಕರೆಯತ್ತಾರ, ಹೋಗು. ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಂದಮೇಲೆ ವ್ಯೂ ನೋಡ್ರೆ ಅಲ್ಲಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸತ್ತೈತಿ. ಯಾಕಂದ್ರೆ ಇಲ್ಲಿ ಮಳೆ ಒಂದು ಭಾಳ ಮಂಜಿನ ವಾತಾವರಣ. ಇದು ಒಂದು ಬೆಟ್ಟ ಐತಿ ಅಂದ್ರೆ ಗುಡ್ಡ. ಆ ಗುಡ್ಡದ ಗುಹೆ ಒಳಗಿರುವ ಸಿದ್ದೇಶ್ವರ ದೇವರು ಅಂದರೆ ಮಹಾದೇವರು. ಮತ್ತು ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕು ನೋಡ್ಬೋದು ಯಾವ ರೀತಿ ಐತೆ ಅಂತೇಳಿ. ಸೊ ಇಂಥದ್ದೊಂದು ದೇವಸ್ಥಾನ ನಮ್ಮ ಬೆಳಗಾವಿಯಾಗ ಐತಿ. ಸೊ ಎಲ್ಲರಿಗೂ ಗೊತ್ತಿರ್ತೈತಿ ಆಲ್ಮೋಸ್ಟ್. ಯಾರಿಗೆ ಗೊತ್ತಿಲ್ಲ, ಯಾರಾದರೂ ಹೊಸದಾಗಿ ಬಂದಿದ್ರೆ ಒಂದು ಸಲ ಬಂದು ಹೋಗ್ರಿ. ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರ್ತೈತ್ರಿ ನಿಮಗೆ ನೋಡೋಕೆ. ಮತ್ತು ದೇವರಿಗೆಲ್ಲ ನಮಸ್ಕಾರ ಮಾಡೋಕೆ, ಅದು ಆಶೀರ್ವಾದ ತೊಗೊಂಡು. ಸೊ ನೋಡ್ಬೋದು ಈ ರೀತಿ ಗುಹೆ ಒಳಗಿರೋ ಒಂದು ದೇವಸ್ಥಾನ. ಸಿದ್ದೇಶ್ವರ ದೇವಸ್ಥಾನ ನಮ್ಮ ಬೆಳಗಾವಿ ಅತ್ಯಂತ ಫೇಮಸ್ ಟೆಂಪಲ್. ಸೊ ನೋಡ್ಬೋದು, ಹರ ಮಹಾದೇವ್. ಸೊ ಸ್ನೇಹಿತರೆ, ಮೂರ್ತಿದು ದರ್ಶನ ಮಾಡ್ಕೊರಿ. ನೋಡ್ಬೋದು ಗುಹೆ ಒಳಗಿರುವ ಶಿವನ ಮೂರ್ತಿ, ಶಿವಲಿಂಗ. ಸೊ ಪೂಜೆ ಎಲ್ಲ ಮಾಡಿ ಪೂಜಾರಿಯವರೆಲ್ಲ ಹೋಗಿದ್ದೈತಿ. ಮತ್ತು ಬನ್ನಿ ಹೊರಗಿಂದೆಲ್ಲ ವ್ಯೂ ತೋರಿಸ್ತೀನಿ. ಮತ್ತು ಗೈಸ್ ನೋಡ್ಬೋದು, ತಾವೆಲ್ಲ ಬಂದಾಗ ಇಲ್ಲೆಲ್ಲ ಕುಂಡ್ರಕ್ಕೆಲ್ಲ ಜಾಗ ಐತಿ. ಮತ್ತು ಇಲ್ಲಿಂದ ಮ್ಯಾಲಿಂದೆಲ್ಲ ವ್ಯೂ ನೋಡ್ಬೋದು. ಬರೋಕೆ ಹೋಗೋಕೆ ಒಂದು ಸ್ಟೆಪ್ಸ್ ಅದಾವೆ. ಇಲ್ಲಿಂದ ನಾವು ಬಂದು ಈಗ ಮತ್ತು ಇಲ್ಲಿಂದ ಹೋಗೋಕೆ ಸ್ಟೆಪ್ಸ್ ಅದಾವೆ. ಮತ್ತು ಇಲ್ಲಿಂದ ಕೆಳಗಿಂದ ಹಿಂಗೆ ಸ್ಟೆಪ್ಸ್ ಐತಿ, ಹಿಂಗೆ ಹೋಗೋದೈತಿ. ಸೊ ಹಂಗೆ ಹೋಗೋಣಂತ. ಇಲ್ಲಿಂದ ವ್ಯೂ ನೋಡ್ರಿ ಮಸ್ತ್ ಐತಿ. ಸೊ ಮಸ್ತ್ ವ್ಯೂ ಒಳಗೆ ನಾನು ನಿಮಗೆಲ್ಲ ಈ ಪ್ಲೇಸ್ ತೋರ್ಸತ್ತೀನಿ. ಮಳೆ ಒಂದು ಸ್ವಲ್ಪ ಬರತೈತಿ, ಮಳೆ ಒಂದು ಸ್ವಲ್ಪ ಹೋಗತೈತಿ. ಅಷ್ಟಾದರೂ ಐತ್ಲ ಏನೋ ಒಂಥರ ಖುಷಿ. ಇಲ್ಲಿ ಬಂದು ನಮಸ್ಕಾರ ಮಾಡಿದ್ಮೇಲೆ ಒಂದು ಏನೋ ಪಾಸಿಟಿವ್ ಎನರ್ಜಿ ಪಾಸ್ ಆದೋ ರೀತಿ ಆಗತೈತಿ. ಮತ್ತು ಸೊ ನೀವು ಬಂದು ಹೋಗ್ರಿ, ಪಾಸಿಟಿವ್ ಎನರ್ಜಿ ನಿಮ್ಮ ಇದ್ರೊಳಗೆ ಒಂದು ಪಾಸ್ ಆಗ್ತೈತಿ. ಮತ್ತು
ಸಿದ್ದೇಶ್ವರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತೈತಿ. ಸೊ ವ್ಯೂ ಎಂಜಾಯ್ ಮಾಡಿರಿ ನೋಡಿರಿ. ಈ ಥರ ತಾವೆಲ್ಲ ನೋಡಿದ್ರಲ್ಲ ನಮ್ಮ ಬೆಳಗಾವಿಯ ಕನಬರಗಿಯಲ್ಲಿರುವ ಸಿದ್ದೇಶ್ವರ ದೇವಸ್ಥಾನ. ಇದು ಕೂಡ ಒಂದು ಬೆಳಗಾವಿ ಟೂರಲ್ಲಿ ಕವರ್ ಮಾಡೋದಿತ್ತು. ಸೊ ಅದನ್ನು ಕವರ್ ಮಾಡಿದ್ನಿ. ಈಗ ಮತ್ತೆ ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ ಈಗ ನಾವು ಹೋಗ್ತಾ ಇರೋದು ನಮ್ಮ ಬೆಳಗಾವಿಯಲ್ಲಿರುವ ಎಳ್ಳೂರು ಗಢ್ ಅಥವಾ ರಾಜಹಂಸಗಢ್ ಅಂತ ಕರೆಯಿರುವ ರಾಜಹಂಸಗಢಿಗೆ ಹೊಂಟೀವಿ. ಸೊ ರಾಜಹಂಸಗಢ ಹೋಗೋಕೆ ಇಲ್ಲಿಂದ ನನಗೆ ಸರಿ ಸುಮಾರು 22 ಕಿಲೋಮೀಟ್ರ್ ಐತಿ. ಸೊ 22 ಕಿಲೋಮೀಟ್ರ್ ಇಲ್ಲಿಂದ ಜರ್ನಿ ಮಾಡಿ ಅಲ್ಲಿ ಹೋಗೋದೈತಿ. ಸೊ ಬರ್ರಿ ಅಲ್ಲಿ ಹೋಗೋಣಂತ. ಅಲ್ಲಿ ಹೋಗಿ ಹೇಗೈತಿ ಆ ಗಢ ಮತ್ತು ಅಲ್ಲಿ ಹೋಗಿ ನೋಡೋಣಂತ. ಪೀಸ್. ಮಳೆ ಅಂದ್ರೆ ಭಾಳ ಐತಿ. ಕಡೆಗೋಯ್ತ ಸಿದ್ದೇಶ್ವರ ಟೆಂಪಲಿಂದ ನಾವು ಎಳ್ಳೂರು ಕಡೆ ಬಂದೀನಿ. ಎಳ್ಳೂರು ಗಢ ಕಡೆ ಹೊಂಟೀವಿ. ನೋಡ್ಬೋದು ಇಲ್ಲಿ ವಾತಾವರಣ ಸೂಪರ್ ಅಂದ್ರೆ ಸೂಪರ್ ಐತಿ. ಸೊ ಮಳೆ ಭಾಳ ಆತೈತಿ ನೋಡ್ರಿ. ಎಲ್ಲ ತೋರಿಸ್ಕೊಳತ್ತೀನಿ. ಮತ್ತು ಜಾಕೆಟ್ ಐತ ಹಂಗೆ ಸ್ವಲ್ಪ ಮನೆ ಕಡೆ ಹಾಕ್ಕೊಂತ ಜಾಕೆಟ್ ತೊಗೊಂಬನ್ನಿ. ಈಗ ಜಾಕೆಟ್ ತೊಗೊಂಬಂದ್ರೆ ಚಲೋ ಇದೆ. ವ್ಯೂ ಮಾತ್ರ ಮಸ್ತ್ ಐತಿ. ಮ್ಯಾಲೆ ಹೋಗಿ ಎಲ್ಲ ತೋರಿಸ್ತೀನಿ. ಸೊ ಗಾಯ್ಸ್, ಈಗ ನಾವು ಫೈನಲಿ ಎಲ್ಲಿ ಬಂದು ಅಂದ್ರೆ ನಮ್ಮ ರಾಜಹಂಸಗಢಿಗೆ ಬಂದೀವಿ. ರಾಜಹಂಸಗಢನ ಎಕ್ಸ್ಪ್ಲೋರ್ ಮಾಡೋಣಂತ. ಈ ಮಳೆ ವಾತಾವರಣ ಒಳಗೆ ನೋಡುವಂಥ ರಾಜಹಂಸಗಢ ಮಜಾನೇ ಬೇರೆ. ಆ ಮಜಾನ ಈಗ ನಿಮಗೆ ತೋರಿಸ್ತೀನಿ. ಬರ್ರಿ ಹೋಗೋಣಂತ. ಮತ್ತು ಎಳ್ಳೂರು ಕೋಟೆ ಅಂದರೆ ರಾಜಹಂಸಗಢ ನೋಡೋಣಂತ. ಇದಕ್ಕೆ ಎರಡೂ ಹೆಸರು ಕರೀತಾರೆ. ಒಬ್ಬರು ರಾಜಹಂಸಗಢ ಅಂತ ಕರೀತಾರೆ, ಒಬ್ಬರು ಎಳ್ಳೂರು ಗಢ ಅಂತೂ ಕರೀತಾರೆ. ಹಳೆ ಹೆಸರು ಅಂದ್ರೆ ಎಳ್ಳೂರು ಗಢ ಅಂತೇಳಿ. ಸೊ ನೋಡ್ಬೋದು ಇಲ್ಲೆಲ್ಲ ಕೋಟೆ ಯಾವ ರೀತಿ ಕಟ್ಟಿದೈತೆ ನೋಡ್ರಿ. ಬನ್ನಿ ಒಳಗೋಣಂತ. मामा कसं चाललंय? आराम आहे. आणि काय काय पोचलंय आहे? सगळं आराम आहे. ಓಕೆ ಸ್ನೇಹಿತರೆ, ಬಂದು ಕೊಡಲಿ ಅಲ್ಲೊಂದು ಕೋಟೆ ಒಳಗೆ ಒಂದು ಸಣ್ಣ ಅಂಗಡಿ ಐತಿ, ಅದನ್ನು ನೋಡ್ದು. ಸೊ ಈಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು. ಸೊ ನೋಡ್ಬೋದು ಇಲ್ಲಿ ಒಂದು ಕೋಟೆ ಒಳ ಮೇಲೆ ಶಿವನ ದೇವಸ್ಥಾನ ಐತಿ ಗೈಸ್. ಇದು ಶಿವನ ದೇವಸ್ಥಾನ ಐತಿ. ಅದಾದ್ಮೇಲೆ ಮಾತ್ರ ವ್ಯೂ ಎಲ್ಲ ಮಂಜಿನ ವಾತಾವರಣ ಐತಿ. ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಒಂದು ದೊಡ್ಡ ಸ್ಟ್ಯಾಚು ಐತಿ. ಆ ಸ್ಟ್ಯಾಚು ಕೂಡ ನಿಮ್ಗೆ ಮುಂದಿಂದ ಹೋಗಿ ಸಿನಿಮ್ಯಾಟಿಕ್ ಶಾಟ್ ಒಳಗೆ ತೋರಿಸ್ತೀನಿ. ಗಾಯ್ಸ್ ನೋಡ್ಬೋದು ಈಗ ಕೋಟೆ ಯಾವ ರೀತಿ ಐತೆ ಅಂತೇಳಿ. ನಡಕ್ಕೆ ನಿಂತೀನಿ. ನಡಕ್ಕೆ ನಿಂತ ವ್ಯೂ ಎಲ್ಲ ಎಂಜಾಯ್ ಮಾಡತ್ತೀನಿ. ಇಲ್ಲೂ ತಾವು ವ್ಯೂ ಎಲ್ಲ ನೋಡ್ಬೋದು. ಸಖತ್ತಾಗಿ ವ್ಯೂ ಐತಿ. ಈ ಕೋಟೆ ಕೂಡ 12ನೇ ಶತಮಾನದಲ್ಲಿಯೇ ನಿರ್ಮಾಣವಾಗಿದೆ. ಮತ್ತು ಇಲ್ಲಿ ಒಂದು ಹಳೆಯ ಬಾವಿ ಇದೆ, ಅದು ಕೂಡ ನಾವು ವೀಕ್ಷಿಸಬಹುದು. ಮತ್ತು ಸಿಬಿಟಿ ಬಸ್ ಸ್ಟ್ಯಾಂಡಿಂದ ಬರೀ 12 ಕಿಲೋಮೀಟರ್ ಆಗುತ್ತೆ. ಬುಧವಾರ ಇದ್ರು ಇತ್ಲ ಜನ ಇಲ್ಲಿ ಮಳೆ ಒಳಗೂ ಆದಷ್ಟು ಬಂದಾರ. ಸೊ ಅವರು ಇತ್ಲ ಇಂಥ ವ್ಯೂ ಎಲ್ಲ ನೋಡ್ಬೇಕಂದ್ರೆ ಆ ಮಳೆ ಇರಲಿ ಏನೂ ಇರಲಿ, ಒಂದು ಸ್ವಲ್ಪ ಇಂಥ ಟೈಮ್ ಬಂದಾಗ ಒಂದು ಅದು ಥ್ರಿಲ್, ಒಂದು ಮಜಾ. ನಿಂತು ನೋಡಿದ್ರೆ ನಮ್ಮ ಇಡೀ ಬೆಳಗಾವಿ ಕಾಣ್ತಿದ್ದು ನೋಡ್ರಿ. ಈ ಎಳ್ಳೂರು ಗಢದಾಗ ಮೇನ್ ಅಟ್ರಾಕ್ಟ್ ಪಾಯಿಂಟ್ ಅಂದ್ರೆ ಅದು ಈ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಐತಲ್ಲ, ಇಂಥ ದೊಡ್ಡ ಸ್ಟ್ಯಾಚು ನೋಡ್ರಿ. ರಟ್ಟ ರಾಜವಂಶಸ್ಥರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಆಳಿದ್ದರು. ಮತ್ತು ಇದು ಎದಕ್ಕೆ ಇಟ್ಟಿದ್ರು ಅಂದರೆ ಗೋವಾದಿಂದ ಬರ್ತಾರಲ್ಲ, ಗೋವಾದಿಂದ ಬಂದಾಗ ಅವ್ರು ಶತ್ರುಗಳ ಮೇಲೆ ನಿಗಾ ಇಡಲು ಮಾಡಿದ್ರು ನೋಡ್ರಿ ಕೋಟೆ. ಅಲ್ಲಿ ಯಾರು ಬಂದರೂ ನಮಗೆ ಕಾಣ್ತೈತಿ. ಈಗ ಅದ್ರೊಳಗೆ ಹಸು ಆಗೈತಿ ಅಂತ ಮೇಲೆ ನಮ್ಮ ಬೆಳಗಾವಿದಾಗ ಏನು ಫೇಮಸ್ ಅಂದ್ರೆ ಕುಂದ ಫೇಮಸ್. ಆದರೆ ಈ ಕೋಲ್ಡ್ ಟೆಂಪ್ರೇಚರ್ದಾಗ ಈ ಮಳೆಯಾಗ ಕುಂದ ತಿನ್ನೋಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಸೊ ಅದ್ರ ಸಂಬಂಧ ನಾ ಏನು ತಂದಿನಂದ್ರೆ ಇದರಲ್ಲಿ ನಮ್ಮ ಬೆಳಗಾವಿಯ ಫೇಮಸ್ ವಡಾಪಾವ್ ಐತಿ. ಈಗ ಕೋಟೆ ಮೇಲೆಲ್ಲ ಹತ್ತಿ ಎಲ್ಲ ನೋಡ್ಕೊಂಬಂದು ಎಲ್ಲ ಕೋಟೆ ಎಲ್ಲ ನೋಡ್ದಾದ್ಮೇಲೆ ಸೊ ನನಗೇನು ಬೇಕಾಗಿತ್ತು ಅಂದ್ರೆ ಹಸು ಆಗಿತ್ತು. ಅದ್ರ ಸಂಬಂಧ ವಡಾಪಾವ್ ಇಲ್ಲಿ ಚಟ್ನಿ ಎಲ್ಲ ಹಾಕ್ಕೊಂಡು ಸೊ ವಂಡರ್ಫುಲ್. ಇಂಥ ಪ್ಲೇಸ್ದಾಗ ಬಂದ ಹಿಂಗೆಲ್ಲ ತಿಂದು ಹೋಗೋದು, ದ್ಯಾಟ್ ಈಸ್ ಅನ್ಬಿಲೀವಬಲ್. ಆ ಫೀಲಿಂಗೇ ಬೇರೆ ಕಣ್ರಿ. ವಡಾಪಾವ್ ಮಸ್ತ್ ಐತೆ. ನಮ್ಮ ಬೆಳಗಾವಿದಾಗ ಕುಂದ ಬಿಟ್ರೆ ವಡಾಪಾವ್ನ ಫೇಮಸ್ ಅಂತೀನಿ. ಯಾಕಂದ್ರೆ ವಡಾಪಾವ್ನು ನಮ್ಮ ಬೆಳಗಾವಿದಾಗೂ ಭಾಳ ತಿಂತಾರೆ. ಸೊ ಎಂಜಾಯ್ ದ ವಡಾಪಾವ್.
ಗಾಯ್ಸ್ ಈಗ ನಾವು ತಿಂದೀವಿ ವಡಾಪಾವ್. ಈಗ ನಮ್ಮ ಕಡೆ ಐತಿ ಸಮೋಸ. ಈಗ ಸಮೋಸ ಮತ್ತು ನಾನು ಈಗ ಸಮೋಸ ಮತ್ತು ಇದು ಎಂಜಾಯ್ ಮಾಡತ್ತೀನಿ. ಮತ್ತು ಅದ್ರ ಜೊತೆ ಮಿರ್ಚಿನೂ ಕೊಟ್ಟಿದ್ದೀವಿ. ಮಿರ್ಚಿನ ತಿನ್ನತೀನಿ. ಸೊ ಬೆಳಗಾವಿ ಟೂರ್ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟವಾಗಿರ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ರಾಜಹಂಸಗಢ ಫುಲ್ ವ್ಲಾಗ್ ನೋಡ್ಬೇಕಂದ್ರೆ ಇಲ್ಲೊಂದು ಐತಿ, ಮತ್ತು ಬೆಳಗಾವಿ ಕಾವುಕಟ್ಟ ಅಂತ ಐತಿ, ಅದ್ರದ್ದು ವೀಡಿಯೋ ನೋಡ್ಬೇಕಂದ್ರೆ ಇಲ್ಲಿ ಐತಿ. ಕ್ಲಿಕ್ ಮಾಡಿರಿ ಮತ್ತು ಅಲ್ಲೇ ನೋಡಿರಿ, ಮತ್ತು ಅಲ್ಲೇ ಸಿಗ್ತೀನಿ. ಟೇಕ್ ಕೇರ್, ಬಾಯ್.